ಇದು ಮುದ್ದು ಸೊಸೆ ಸೋಮವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಭದ್ರಾ ಇದ್ದು ಫೋನಲ್ಲಿ ಮಾತಾಡಿ ಸುಸ್ತಾಯ್ತಪ್ಪ ಇವ್ನು ಕೂಡ ಮಾತಾಡಿ ಈಗೇನು ಊಟ ಮಾಡಿದ್ರೆ ಸಾನೆ ಹೊಟ್ಟೆ ಹಸಿತಾ ಇದೆ ಅಂತ ಬಂದು ಊಟ ಬಡಿಸ್ಕೊತಾನೆ. ದೇವರೇ ಹೊತ್ತಾದರೂ ಅಡುಗೆ ಚೆನ್ನಾಗಲ್ಲಪ್ಪ, 2 ದಿವಸ ಎಲ್ಲ ಫೇಲ್ ಆಯಿತು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅನ್ನ ಸಾಂಬಾರು ಹಾಕೊಂಡು ಊಟ ಮಾಡಿ, ಈ ಕಡೆ ವಿದ್ಯಾ ತನ್ನ ಪಾಡಿಗೆ ತಾನು ಊಟನೇ ಮಾಡ್ತಾನೆ ಇರ್ತಾಳೆ. ತನ್ನ ಪಾಟಿಗೆ ನಾನು ಊಟ ಮಾಡ್ತಾ ಇರ್ಬೇಕಾದ್ರೆ ಸರಿ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಊಟ ಮಾಡೋಣಂದು, ಏನು ಸಾಂಬಾರು ಏನು ಘಮ್ ಕೊಡ್ತೈತ್ಕಂಡ್ಲಾ ಅಂತೆಲ್ಲ ತಾನೇ ಹೊಗಳ್ಕೊಂತ ಊಟ ಮಾಡ್ತಿರ್ತಾನೆ. ಊಟ ಮಾಡ್ದೆ ಶಬಾಷ್ ಕಣ್ಲಾ ಶಬಾಷ್ ಅಂತ ಬೆಂಚ್ ಚಾಪರ್ಸ್ಕೊಂಡು, ಏನು ಅಡುಗೆ ಮಾಡಿದೆ ಕಣ್ಲಾ ನೀನು, ಸಾಂಬಾರ್ದೇನ ಕಾಂಪಿಟೇಷನ್ ಇದ್ದರೆ ಸ್ಪರ್ಧೆ ಇದ್ದರೆ ಎಲ್ಲ ಬಹುಮಾನ ನನಗೆ ಬರುತ್ತೆ ನೋಡಂತೆಲ್ಲ ಹೇಳಿ ತಾನೇ ಖುಷಿ ಪಡ್ಕೊತಾ ಇರ್ತಾನೆ. ತಾನೇ ಹೊಗಳ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಅದೇ ಟೈಮಿಗೆ ಇಷ್ಟು ದಿವಸ ಯಾರ್ಯಾರಿಗೂ ಇದೇ ಕೈಯಿಂದ ಸಾಂಬಾರು ಮಾಡಿದ್ದಾನೆ, ಈಗ ಚಿನ್ನದ ಕಡ್ಗ ಹಾಕ್ಕೋಬೇಕು, ಬಂಗಾರದ ಕಡ್ಗ ಮಾಡಿಸಿ ಇಷ್ಟು ದಿವಸ ಯಾರ್ಯಾರಿಗೂ ಕಡ್ಗ ಎಲ್ಲ ಮಾಡಿಸಿ, ಬಳೆ ಎಲ್ಲ ಮಾಡಿ, ಉಂಗುರ ಎಲ್ಲ ಮಾಡಿಸಿ ಹಾಕಿನಿ ಅಂದಾಗ ವಿದ್ಯಾ ತನ್ನ ಕೈ ನೋಡ್ಕೊತ, ಯಾಕಂದರೆ ತನಗೆಲ್ಲ ಬಳೆ ಹಾಕಿರ್ತಾನೆ, ಅಡುಗೆ ಚೆನ್ನಾಗಿ ಮಾಡಿರ್ತಾಳೆ ಅಂತೆಲ್ಲ ಹೇಳಿ ವಿದ್ಯಾ ಊಟ ಮಾಡ್ತಾ ಇರ್ಬೇಕಾದ್ರೆ ನುಗ್ಗಿಕಾಯಿ ಬಂದ್ಬಿಡೋದು. ನುಗ್ಗಿಕಾಯಿ ನೋಡಿ ವಿದ್ಯಾ ಹೆದರ್ಕೊಂಡ್ಬಿಡ್ತಾಳೆ. ನುಗ್ಗಿಕಾಯಿ ಆ ಸಾಂಬಾರ್ನಾಗೂ ನುಗ್ಗಿಕಾಯಿ ಹೋಗ್ಬಿಟ್ರೆ ಹೆಂಗಂತ ಹೆದರ್ಕೊತಾಳೆ. ಹೌದು, ನಾನು ಸಾಂಬಾರು ಮಾಡಬೇಕಾದ್ರೆ ತರಕಾರಿ ಹಾಕಿಲ್ಲ, ತರಕಾರಿ ಎಲ್ಲ ಹಾಕಿದ್ದೆಲ್ಲ ಗೆಪ್ತಿದ್ದೆ, ಅದು ನುಗ್ಗಿಕಾಯಿ ಹಾಕಿದ್ದು ಗೆಪ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಆದರೂ ಏನು ಅಂತಂದು ಆದರೂ ಡೌಟ್ ಇರುತ್ತೆ, ಅದು ಸಾಂಬಾರು ನುಗ್ಗಿಕಾಯಿ ಹಾಕಿದೆ ಇರಲಿ ಬಿಡು, ಇತ್ತೀಚೆಗೆ ಮರುವಿನ ಕಾಯಿಲೆ ಜಾಸ್ತಿ ಆಗ. ಈ ಕಡೆ ಅಜ್ಜಿ ಹೊರಗಡೆ ಕುಂತಿದ್ದ, ಮೂನ ಇದ್ದು ಅಜ್ಜಿ ಅತ್ತೆ ಅವಾಗೆ ನೀರು ಕೇಳಿದ್ರಲ್ಲ ಅಂತಾನೆ. ಸರಿ ಅಲ್ಲಿ ಇಟ್ಬಿಡು ಹೋಗವ ಅಂತಾಳೆ. ಆ ಕಡೆಯಿಂದ ಚಂಪಾ ಬಂದು ಅಮ್ಮಮ್ಮ ಅಂತಂದರೆ, ಅತ್ತೆ ಯಾಕತ್ತೆ ಚಂಪಾ ಇದ್ದು ಯಾಕತ್ತೆ ನೀರು ಬರ್ತಾಯಿಲ್ಲ, ಯಾಕತ್ತೆ ನಿದ್ದೆ ಬರ್ತಾಯಿಲ್ಲ ಅಂತ ಕೇಳಿದೆ. ಇಲ್ಲ ಕಣವ, ಇತ್ತೀಚೆಗೆ ಯಾಕೋ ನಿದ್ದೆನೇ ಬರ್ತಾಯಿಲ್ಲ, ಒಂದು ಚಿಂತೆ ಮೇಲೆ ಇನ್ನೊಂದು ಚಿಂತೆನೇ ಆಗ್ತಾಯಿದೆ ಎಲ್ಲದು ಅಂತೆಲ್ಲ ಹೇಳಿದ್ರು. ಆವಾಗ ಚಂಪಾ ಇದ್ದು ಅಮ್ಮಮ್ಮ ಕಾಲು ಹೊತ್ಕೊಂಡೆ, ಮೊಣಕಾಲು ನೋವು ಜಾಸ್ತಿ, ಕಾಲು ಹೊತ್ತಿಕೊಳ್ಳೆ, ಇಲ್ಲ ಬ್ಯಾಡ ಕಣ್ಲೆ ನಿನ್ನ ಮಕ್ಕ ಹೋಗು ಅಂತೆಲ್ಲ ಹೇಳ್ತಾ. ಆವಾಗ ಅವ್ರ ಮನಸ್ಸಿಲ್ದ ಅಜ್ಜಮ್ಮ ಇಲ್ಲ ಬೇಡ ನೀವು ಹೋಗ್ರಿ ಮಕ್ಕ ಹೋಗ್ರಿ ಅಂತೆಲ್ಲ ಹೇಳ್ದ. ಆವಾಗ ಮಕ್ಕ ಹೋಗ್ರಿ ಅಂತೆಲ್ಲ ಹೇಳಿದಾಗ ಸರಿ ಬಿಡು ಅಂತೆಲ್ಲ ಚಂಪಾ ಹೋಗು ಮಲ್ಕೊ ಹೋಗು ಅಂತ ಅವ್ರ ಅತ್ತೆ ಮೋನ ಹೇಳ್ದ. ಸರಿ ಮೋನ ಚಂಪಾ ಯಾಕೋ ಬೆನ್ನು ಬಂದಿಸಿದಂಗೆ ಕೈ ನೋವು ಬಂತ ಅನ್ನಿಸ್ತೈತೆ ಅಜ್ಜಿಗೆ. ಕೈ ನೋವು ಅನಿಸಿ ಆಮೇಲೆ ಯಾಕೋ ಹಾರ್ಟ್ ಸುಮ್ಮನೆ ಎದ್ದಕ್ಕಿದ್ದಂಗೆ ಎದೆ ನೋವ್ತಾ ಇದೆ ಅಲ್ಲ ಅಂತೆಲ್ಲ ಯಾಕೆ. ಆವಾಗ ಶಿವರಾಮ ಅಂತ ಕೂಗ್ತಾಳೆ ಅಜ್ಜಿ, ಮತ್ತು ಮೂನ ಅಂತ ಕೂಗ್ತಾಳೆ. ಆಮೇಲೆ ಗೋವಿಂದ ಅಂತ ಕೂಗ್ತಾಳೆ. ಇದೇ ಟೈಮಿಗೆ ಅವರು ರಾಕಿ ಅಂತ ಏನು ಹೊಸ ಡ್ರೈವರ್ ಎಲ್ಲ ಬಂದರೆ ಅವ್ರು ಒಳಗೆ ಹೋಗ್ತಾಯಿದ್ರು. ಅಮ್ಮಮ್ಮ ನೋಡಿ ಅಮ್ಮಮ್ಮ ಅಜ್ಜಮ್ಮ ಅಂತೆಲ್ಲ ಕೂಗ್ತಾರೆ. ಗೌಡ್ರೆ ಬೇಗ ಬನ್ನಿ, ಅಮ್ಮಮ್ಮ ಅಂತೆಲ್ಲ ಕೂಗ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಶಿವರಾಮೇಗೌಡ ಮತ್ತು ಅವ್ರ ವೈಫ್ ಮೋನ ಇಬ್ಬರು ಓಡಿ ಬಂದಿದ್ದ. ಈ ಕಡೆ ಗೋವಿಂದನು ಮತ್ತು ಈಶ್ವರಿ ಅವ್ರು ಈ ಕಡೆಯಿಂದ ಓಡಿ ಬರ್ತಾರೆ. ಏನಾಯ್ತು ಕಂಡ್ಲ ಅಂದರೆ ಗೊತ್ತಿಲ್ಲ ನನಗೆ ಕೂಡ ಅಂತೆಲ್ಲ ಹೇಳಿ, ನೀನು ಕಂಡ್ಲ ನೀನು ಹೋಗಿ ಭದ್ರನ ಕರಿ ಹೋಗ್ಲ ಅಂತೆಲ್ಲ ಹೇಳ್ದೆ. ಆವಾಗ ಇವರು ನಮ್ರತ ಮತ್ತು ಸಾವಿತ್ರಿ ಮಗಳು ಎಲ್ಲರೂ ಬಂದಿರ್ತಾರೆ. ಇನ್ನು ಹೋಗಿ ಭದ್ರನ ಕರಿ ಹೋಗ್ಬಿಟ್ಟೆ ಕಣೆ ನನ್ನ ಬಿಟ್ಟು ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಅವರು ಸುಮ್ಮನಿರೋ ನಮ್ಮ ಅವನು ಗಟ್ಟಿಗುದ್ದಿ ನಿನ್ನ ಅಪಶಕನೆಲ್ಲ ಮಾತಾಡ್ಬೇಡ ಅಂತ ಸಾವಿತ್ರಿಗೆ ಬೈದ್ಬಿಡ. ಭದ್ರ ಬಂದು ಅಪ್ಪ ಏನಾಯಿತು ಗೊತ್ತಿಲ್ಲ ಕಣ ಭದ್ರ ನನಗೆ ಕೂಡ ಅಂತೆಲ್ಲ ಹೇಳ್ದೆ. ಇವಾಗ ತಾನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತ ವಿದ್ಯೆ ಒಳಗೆ ಬರಲೋ ಬೇಡ ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಆಗಿದ್ದಾಗಲಿ ಅಂತಲೇ ಕಾಲು ದಾಟಿ ಬಂದ್ಬಿಡ್ತು. ಅದೇ ಟೈಮಿಗೆ ಹೊಸಲು ದಾಟಿ ಬರ್ದ. ಆವಾಗ ಕೆಳಗೆ ಮಲಗಿಸಿ ಅಜ್ಜ ಮಗ CPR ಮಾಡಬೇಕು, ಅಮ್ಮ ಮಗ CPR ತುಂಬ ಇಂಪಾರ್ಟೆಂಟ್, ನೀವು ನೆಗ್ಲೆಕ್ಟ್ ಮಾಡಿದರೆ ನೀವು ಹಾಗೆ ಹೋಗ್ಬಿಟ್ರೆ ಅಮ್ಮಮ್ಮನ ಪ್ರಾಣಕ್ಕೆ ಅಪಾಯ ಅಂತಂದೆಲ್ಲ ಹೇಳಿ, ಮಾವಯ್ಯ ಪ್ಲೀಸ್ ಮಾವಯ್ಯ CPR ಮಾಡಬೇಕು, ಇಲ್ಲಾಂದರೆ ಅಮ್ಮಮ್ಮನ ಪ್ರಾಣಕ್ಕೆ ಅಪಾಯ ಅಂತೆಲ್ಲ ಕೈ ಮುಗಿದು ಕೇಳ್ಕೊಂಡ್ರೆ ಸರಿ ಅದೇನೋ ಮಾಡ್ತಾರಂತೆ ಮಾಡಲಿ ಕೂಡ. ಆವಾಗ ಈಶ್ವರಿ ಕೂಡ ಬೈತಾರೆ, ಅಲ್ಲಮ್ಮ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಎಷ್ಟು ಜಲ್ದಿ ಸಾಧ್ಯ ಜಲ್ದಿ ಆಸ್ಪತ್ರೆ ಇಲ್ಲ ಅತ್ತೆ ಚಿಕ್ಕತ್ತೆ ನಾನು ಮಾತು ಕೇಳಿ ಅಂತ ಎಲ್ಲರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಗ ಸರಿ ಭದ್ರ ಅಂತ ಏನೋ ಮಾಡ್ತಾಳಂತೆ ಮಾಡಲಿ ಬಿಟ್ಕೊಳಲ್ಲ, ಸುಮ್ಮನಿರಪ್ಪ ಅವಳೇನೋ ದೊಡ್ಡ ಡಾಕ್ಟ್ರಲ್ಲ ಬರೀ ಡಾಕ್ಟ್ರನ್ನ ಓದ್ತಾ ಇದ್ದಾಳೆ ಅಂತೆಲ್ಲ ಹೇಳ್ತಾನೆ. ಭದ್ರ ನನಗಿವಾಗ ಹಾಗೆ ಹಠಕ್ಕಿಂತ ನಮ್ಮ ಅವನ ಪ್ರಾಣ ಮುಖ್ಯ ಕಂಡ್ಲ ಅಂತೆಲ್ಲ ಹೇಳ್ತಾನೆ. ಸರಿ ಆಗಲಿ ಅಂತೆಲ್ಲ ಹೇಳಿ ಮಲಗಿಸ್ತಾರೆ. ಚಾಪೆ ಹಾಕಿ ಮಲಗಿಸಿದ್ಮೇಲೆ ಇವಾಗ ವಿದ್ಯಾ ಬಂದು ಇದು ಚೆಸ್ಟ್ ಹತ್ರ ಪ್ರೆಸ್ ಮಾಡ್ತಾಳೆ. ಪ್ರೆಸ್ ಮಾಡಿದರೆ ಏನು ರೆಸ್ಪಾನ್ಸೇ ಮಾಡಲ್ಲ. ಆ ಕಡೆ ಹೋಗಿ ಡಾಕ್ಟ್ರ್ ಫೋನ್ ಮಾಡು ಅಂತ ಗೋವಿಂದ ಇದ್ದು ಫೋನ್ ಮಾಡ್ತಾನೆ. ಡಾಕ್ಟ್ರೇ ಬೇಗ ಬನ್ನಿ, ಡಾಕ್ಟ್ರೇ ಪ್ಲೀಸ್ ಬೇಗ ಬನ್ನಿ ಅಂತೆಲ್ಲ ಹೇಳು. ಸರಿ ಅಂದರೆ CPR ಮಾಡಬೇಕು ಅಂತೆಲ್ಲ ಹೇಳಿ ಚೆಸ್ಟ್ ಹತ್ರ ಪ್ರೆಸ್ ಮಾಡಿ ಆಕ್ಸಿಜನ್ ಎಲ್ಲ ಕೊಡಬೇಕಲ್ಲ, ಆಕ್ಸಿಜನ್ ಎಲ್ಲ ಕೊಡ್ತಾಯಿರ್ತಾರೆ. ಆಕ್ಸಿಜನ್ ಎಲ್ಲ ಕೊಟ್ಟಂಗೆಲ್ಲ ಸ್ವಲ್ಪ ಅಜ್ಜಮ್ಮ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ಸ್ವಲ್ಪ ಆತಂಕ ಅನಿಸಿರ್ತದೆ, ಯಾಕಂದರೆ ಅಮ್ಮಮ್ಮ ಹುಷಾರಿಲ್ಲಲ್ಲ ಅಂತೆಲ್ಲ ಹೇಳಿ.
ಪ್ರತಿಯೊಬ್ಬರು ಆದಾಗ ಅದೇ ಟೈಮಿಗೆ ಭದ್ರ ಇದ್ದು ಬೇಡಪ್ಪ ನನ್ನ ಮಾತು ಕೇಳಪ್ಪ ಇಷ್ಟೆಲ್ಲ ರಿಸ್ಕ್ ತೊಗೊಳಕ್ಕಾಗಿಲ್ಲ ಆಸ್ಪತ್ರೆಗೆ ಹೋಗೋಣ ನಡಿ ಅಂತ ತಡಿಗಣ್ಲ 5 ನಿಮಿಷ ಟೈಮ್ ಕೊಡೋಣ ನೋಡೋಣ ಅಂತೆಲ್ಲ ಅವರಪ್ಪ ಹೇಳ್ತಾರೆ. ತಡ್ಕಣ್ಲ 5 ನಿಮಿಷ ಅಂತೆಲ್ಲ ಸರಿ. ಆವಾಗ ಪ್ರತಿಯೊಬ್ಬರೂ ಭಯ ಪಡ್ತಾ ಇರ್ತಾರೆ. ಇದೇ ಟೈಮಿಗೆ ಅಜ್ಜಮ್ಮಗೆ ಎಚ್ಚರ ಆಗಿಬಿಡುತ್ತೆ, ಸ್ವಲ್ಪ ಎಚ್ಚರ ಆದಾಗ ಗೋವಿಂದು ಡಾಕ್ಟ್ರನ್ನ ಕರೀತಾ ನಾನು ತಡಿ ಅಂತಲ್ಲ. ಆವಾಗ ಮೂನ ಇದ್ದು ರೀ ಅತ್ತೆ ಅವ್ರಿಗೆ ಎಚ್ಚರ ಆಗ್ಬಿಡ್ತು ರೀ ಅಂತೆಲ್ಲ ಹೇಳ್ತಾರೆ. ಆವಾಗ ಗೋವಿಂದ, ಈಶ್ವರಿ ಮತ್ತು ಶಿವರಾಮೇಗೌಡ, ಭದ್ರ ಎಲ್ಲರೂ ಖುಷಿ ಪಡ್ತಾರೆ. ಅಜ್ಜಮ್ಮ ಆರಾಮಾಗಿಬಿಟ್ಟಿರ್ತಾರಲ್ಲ ನೋಡ್ಕೊಂಡು ಕಂಡುಬಿಟ್ಟಿರೋದು ನೋಡಿ. ಆಮೇಲೆ ತಗೊಂಡು ಅಜ್ಜಮ್ಮನ ಎಬ್ಬಿಸಿ ಗೋವಿಂದ ಮತ್ತು ಶಿವರಾಮ ಮತ್ತು ಭದ್ರ ಎಲ್ಲರೂ ಎಬ್ಬಿಸಿ ಸೋಫಾ ಮೇಲೆ ಕೂಡಿಸ್ತಾರೆ. ಅದೇ ಟೈಮಿಗೆ ಇವಾಗ ಚಿತ್ರಾನು ಮತ್ತು ಚಿತ್ರಮ್ಮಗಳು ಏನಮ್ಮ ಇವಳು ಮೂರಡಿ ಅಮ್ಮಮ್ಮನ ಪ್ರಾಣ ಉಳಿಸಿ ಹೀರೋಯಿನ್ ಆಗ್ಬಿಟ್ಲ, ಅವಳು ಹೀರೋಯಿನ್ ಆಗಲಿ ಕಣೆ ನಾನು ಇದೀನಲ್ಲ ವಿಲನು ಅಂತ ಚಿತ್ರ ಹೇಳ್ತಿರ್ತಾರೆ ಅವರಮ್ಮ. ಇದೇ ಟೈಮಿಗೆ ಯಾರು ಏನು ಮಾತಾಡಲ್ಲ. ಅದೇ ಟೈಮಿಗೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರಿಗೆ ಫೋನ್ ಮಾಡಲ ಅಂತ ಶಿವರಾಮೇಗೌಡ ಬಂದಾರಂತಾರಣ ಡಾಕ್ಟ್ರು, ನಾನೇ ಹೋಗಿ ಕರ್ಕೊಂಬರ್ತೀನಿ, ಸರಿ ಹೋಗ್ಲಾ ಕರ್ಕೊಂಬ ಅಂತೆಲ್ಲ ಹೇಳ್ತಾರೆ. ಡಾಕ್ಟ್ರು ಬಂದು ಆ ಅಜ್ಜಿ ಪಕ್ಕ ಕುಂತು ಚೆಕ್ ಮಾಡ್ತಾ ಇದ್ದು ಈ ಟೈಮ್ ಒಳಗೆ ರಿಸ್ಕ್ ತೊಗೊಳಕ್ಕಾಗಿಲ್ಲ, ಎಲ್ಲ ಚೆಕಪ್ ಮಾಡ್ತಾರೆ. ಇವಾಗ ಹಾರ್ಟ್ ಬೀಟು ಎಲ್ಲ ನಾರ್ಮಲ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಸರಿ, ಇದ್ರ ಮೇಲೆಲ್ಲ ನಾವು ಲೆಕ್ಕ ಮಾಡೋಕ್ಕಾಗಂಗಿಲ್ಲ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ECGನೂ ಮಾಡಿಸ್ಬೇಕು, ಕಾರ್ಡಿಯೋ ಅದೆಲ್ಲ ಮಾಡಿಸ್ಬೇಕು, ಇನ್ನೂ ಟೆಸ್ಟಸ್ ಎಲ್ಲ ಅವೆಲ್ಲ ಆವಾಗ ಸಾವಿತ್ರಿ ಇದು ಸುಮ್ಮನೆ ಆವಾಗೇ ಹೇಳಿದರು ನಮ್ಮಣ್ಣ ನಾವು ಎಲ್ಲ ರೆಸ್ಟ್ ಪಡ್ಕೊಂಡ್ರು ಕೇಳಿಲ್ಲ, ಇವಳು ಏನೋ CPR ಮಾಡಬೇಕು ಅದು ಮಾಡಬೇಕಂತ ಸಮಯ ಎಲ್ಲ ವ್ಯರ್ಥ ಮಾಡಿದ್ಲು. ಎಕ್ಸ್ಕ್ಯೂಸ್ ಮೀ, ಸಮಯ ಎಲ್ಲ ಅವರು ವ್ಯರ್ಥ ಮಾಡಿಲ್ಲ, ಅವ್ರ ಸಮಯದ ಪ್ರಜ್ಞೆಯಿಂದನೇ ಇವತ್ತು ಅಮ್ಮಮ್ಮನ ಪ್ರಾಣಕ್ಕೆ ಅಪಾಯ ಆಗಿಲ್ಲ ಅಂತೆಲ್ಲ ಹೇಳಿ, ನೋಡಮ್ಮ ಈ ಟೈಮ್ ಒಳಗೆ ನೀನು CPR ಮಾಡಿದ್ದು ಧೈರ್ಯದಿಂದ ಮಾಡಿದ್ದು ಇದು ಗ್ರೇಟ್ ಕಣಮ್ಮ, ಇದೆಲ್ಲ ಎಲ್ಲಿ ಕಲ್ತೀಯ ನೀನು ಅಂತ. ಇಲ್ಲ ಸರ್, ಅದು ನಾನು ಫಸ್ಟ್ ಇಯರ್ MBBS ಸ್ಟೂಡೆಂಟು, ನನಗೆ ಸ್ಕೂಲು NSS ಕ್ಯಾಂಪಲ್ಲಿ ಇದೆಲ್ಲ ಹೇಳ್ಕೊಟ್ಟಿದ್ದಾನೆ. ಗ್ರೇಟ್ ಕಣಮ್ಮ, ನಿನ್ನಿಂದ ಇವತ್ತು ಗೌಡ್ರ ತಾಯಿ ಪ್ರಾಣ ಉಳಿದು, ಗೌಡ್ರೆ ಇವತ್ತೇನು ನಿಮ್ಮ ತಾಯಿ ಪ್ರಾಣ ಉಳಿದಿದ್ರು ಇದಕ್ಕೆಲ್ಲ ಕಾರಣ ಈ ಹುಡುಗಿ ನೋಡಿ ಗೌಡ್ರೆ ಅಂತೆಲ್ಲ ಹೇಳ್ದೆ. ಆವಾಗ ಅಂದರೆ ಅವ್ರಿಗೆ ಕೃತಜ್ಞತೆ ಭಾವನೆ ಇರುತ್ತೆ, ಬಟ್ ಆದ್ರೂ ತೋರ್ಪಡಿಸ್ಕೊಳಲ್ಲ, ಥ್ಯಾಂಕ್ಸ್ ಅಂತ ಹೇಳಬೇಕಂತ ಇರ್ತಾರೆ, ಆದರೆ ಹೇಳಿರಲ್ಲ. ಸರಿ ಸರ್ ನಾನು ಇನ್ನು ಬರ್ತೀನಿ ಅಂದಾಗ ರಾಕಿ ಸರಿ ಹೋಗೋಣ ನಡಿ ಅಂತೆಲ್ಲ ಹೇಳ್ತಾರೆ. ಆವಾಗ ಇವರಿಗಂತೂ ಖುಷಿ ಮೂನಾಗಿ, ಯಾಕಂದರೆ ತನ್ನ ಸೊಸೆನ ಡಾಕ್ಟ್ರೇ ಹೊಗಳ್ಬಿಟ್ರಲ್ಲ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಮತ್ತು ಆಮೇಲೆ ಭದ್ರ ಆಮೇಲೆ ಇವರೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಅಂತ ಇದು ಮಾಡ್ತಾ ಇರ್ತಾರೆ. ಆವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ಇವಾಗ ವಿದ್ಯಾ ಮನೆಯಲ್ಲಿ ಹೋಗಿರ್ತಾರೆ ಅವ್ರು ಔಟ್ ಹೌಸಿಗೆ ಹೋದಾಗ 1 ನಿಮಿಷ ಅಂತಲೇ ಭದ್ರ ಹೇಳ್ತಾನೆ. ಆವಾಗ ವಿದ್ಯಾ ಸುಮ್ಮನೆ ಇರ್ತಾಳೆ. ನೋಡು ನಮ್ಮ ತಾಯಿ ನೆನಪಿಲ್ದ, ನಮ್ಮ ತಾಯಿ ಹೋದಾಗಿದ್ದ ಒಂದು ದಿವಸನೂ ನಮ್ಮ ತಾಯಿ ಕೊರಗೆ ಬರಲಾರ್ದಂಗೆ ನನಗೆಲ್ಲ ನೋಡ್ಕೊಂಡಿದ್ದೆ ನಮ್ಮ ಅಮ್ಮಮ್ಮ, ಹಾಗಾಗಿ ನಮ್ಮ ಅಮ್ಮಮ್ಮನ ಪ್ರಾಣ ಉಳಿಸಿದ್ಕೆ ನಿನಗೊಂದು ದೊಡ್ಡ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾನೆ. ಆದರೆ ವಿದ್ಯಾ ಮಾತ್ರ ಏನು ರೆಸ್ಪಾನ್ಸ್ ಮಾಡಿ ಟುಮಾರೋ ಎಪಿಸೋಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.